ಹಲೋ, ನಮಸ್ಕಾರ ಎಲ್ರಿಗೂ. ನಾನು ಸಿಂಧು. ವೆಲ್ಕಮ್ ಟು ಮೈ ಚಾನಲ್. ಶುರು ಮಾಡೋಣ ಇವಾಗ. ನಾನು ನಿನ್ನೆ ವಿಡಿಯೋ ಮಾಡಿದ್ದು ಬನ್ನೇರುಘಟ್ಟ ಬಟರ್ಫ್ಲೈ ಪಾರ್ಕ್ದು. ಸೊ ಇದು ಪಾರ್ಟ್ 2 ಮಾಡೋಣ ಅಂತ ಹೇಳಿ ಇದು ಮಾಡಿದ್ದು ನಾನು. ಇದು ನೋಡಿ, ಇದು ಬಸ್ಸಸ್ ಹೋಗ್ತಿದೆಯಲ್ಲ, ಇದೆಲ್ಲ ಸಫಾರಿಗೆ ಅಂತ ಹೋಗ್ತಿರೋ ಬಸ್ಸಸ್ಸು. ಇದು ಪರ್ ಹೆಡ್ ಐ ಥಿಂಕ್ 600 rupees ಅಂತ ಕಾಣುತ್ತೆ. ಇದು ಬನ್ನೇರುಘಟ್ಟ ಫಾರೆಸ್ಟ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನಾವು ಪ್ರಾಣಿಗಳನ್ನ ನೋಡ್ಬೋದು. ನಮ್ಮ ಕಣ್ಣಿಗೆ ಕಾಣಿಸಿದೆ, ಅದೃಷ್ಟ ಇದ್ದರೆ ನೋಡ್ಬೋದು ಅಲ್ಲಿ. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಝೂ ಒಳಗಡೆ ಬರಲ್ಲ ಅದು. ಅದು ಬಿಟ್ಟು ನೆಕ್ಸ್ಟು ನಮಗೆ ಒಂದು ವೆಹಿಕಲ್ಸ್ ಕೂಡ ಮಿನಿ ವ್ಯಾನ್ ಇರುತ್ತೆ, ಅದ್ರಲ್ಲಿ ಕರ್ಕೊಂಡು ಹೋಗ್ತಾರೆ. ಅದಾದಮೇಲೆ ನೆಕ್ಸ್ಟು ನಮಗೆ ವಾಕ್ ಮಾಡೋಕ್ಕಾಗಲ್ಲ ಅಂತಂದರೆ ಇಲ್ಲಿ ಇದೆಯಲ್ಲ ಗಾಡಿ, ಈ ಥರ ಗಾಡಿ ಇರುತ್ತೆ. ಇದು ಪರ್ ಹೆಡ್ 100 rupees ಇರುತ್ತೆ. ಇದನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲೇ ಎಲ್ಲೆಲ್ಲ ಅನಿಮಲ್ಸ್ ಇದೆ ಅಲ್ಲಿ ಕರ್ಕೊಂಡು ನಿಲ್ಲಿಸ್ತಾರೆ. ಮತ್ತು ಅನಿಮಲ್ಸ್ ಎಲ್ಲ ನೋಡಾದ್ಮೇಲೆ ಮತ್ತೆ ಪುನಃ ನೆಕ್ಸ್ಟು ಮೂವ್ ಆಗುತ್ತೆ. ಇದು ಝೂ ಒಳಗಡೆ ಓಡಾಡ್ತಿರುತ್ತೆ ಗಾಡಿ. ಮತ್ತು ನಮಗೆ ತುಂಬಾ ಅಷ್ಟೇನು ಬಿಸಿಲು ಅಂತಲೂ ಏನು ಅನ್ನಿಸ್ಲಿಲ್ಲ. ತುಂಬ ನೆರಳಿತ್ತು, ಎಲ್ಲ ಕಡೆ ಮರಗಳಿದ್ದಾವೆ, ಮತ್ತು ಕುತ್ಕೊಳ್ಳೋಕ್ಕೆಲ್ಲ ರೆಸ್ಟಿಗೆಲ್ಲ ಮಾಡಿದ್ದಾರೆ. ಎಲ್ಲ ಕಡೆ ಆರೋ ವಾಟರ್ ಇದೆ ಕುಡಿಯೋದಕ್ಕೆ. ತುಂಬ ಕ್ಲೀನಾಗಿದೆ ಮತ್ತು ಝೀರೋ ಪ್ಲಾಸ್ಟಿಕ್ ಏರಿಯಾ ಅಂತಲೇ ಹೇಳ್ಬೋದು. ವಾಟರ್ ಬಾಟ್ಲು ಕೂಡ ನಾವು ತೊಗೊಂಡೋಗಿಲ್ಲ. ನಮ್ಮ ಓನ್ ಬಾಟ್ಲ್ ಇದ್ದರೆ ಮಾತ್ರ ನಾವು ಕ್ಯಾರಿ ಮಾಡ್ಬೋದು ಅಷ್ಟೇ. ಬಿಸ್ಲರಿ ಬಾಟ್ಲು ಯಾವುದೂ ನಾವು ಕ್ಯಾರಿ ಮಾಡೋಗಿಲ್ಲ. ಅದು ನನಗೆ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಅದು. ಮತ್ತು ಒಳಗಡೆ ನಮಗೆ ಊಟಕ್ಕೆ ಏನಾದರೂ ಬೇಕು ಅಂದರೆ, ಸ್ನ್ಯಾಕ್ಸ್ಗೆಲ್ಲ ಬೇಕು ಅಂದರೆ ಹೋಟೆಲ್ ಕೂಡ ಇದೆ. ಕಾಫಿ ಏನಾದರೂ ಕುಡಿಬೇಕು ಅಂದರೆ ಅದು ಇದೆ. ನಮಗೆ ತುಂಬ ಚೆನ್ನಾಗಿ ದರ್ಶನ ಕೊಟ್ಟಿದ್ದು ಅಂತಂದರೆ ನಮ್ಮ ಆನೆಗಳು ಅಂತಲೇ ಹೇಳ್ಬೋದು. ತುಂಬ ಆ ಕಡೆ ಈ ಕಡೆ ಅಲ್ಗಾಡ್ದಂಗೆ ಜನಗಳೆಲ್ಲ ಎಲ್ಲಿ ನಿಂತಿರ್ತಾರೆ ಆ ಕಡೆನೇ ಬಂದು ಆರಾಮಾಗಿ, ಅವು ಏನು ಸ್ವಲ್ಪ ಗಾಬರಿ ಏನಾಗಲಿಲ್ಲ. ನಾವು ಆರಾಮಾಗಿ ನಿಂತ್ಕೊಂಡು ತುಂಬ ಹೊತ್ತು ಎಂಜಾಯ್ ಮಾಡಿದ್ವಿ ಇದನ್ನು. ಸೊ ಅದಾದಮೇಲೆ ಮುಂದೆ ಹೊರಟ್ವಿ ಇವಾಗ. ಬೇರೆ ಏನಾದರೂ ಅನಿಮಲ್ಸ್ ನೋಡೋಣ ಅಂತ ಹೇಳಿ ಹಾಗೆ ತುಂಬ ಸುತ್ತಿ ಸ್ವಲ್ಪ ಸುಸ್ತಾಗಿತ್ತು. ಸ್ವಲ್ಪ ಏನಾದರೂ ರಿಫ್ರೆಶ್ಮೆಂಟ್ಗೆ ಅಂತ ಹೇಳಿ ಇಲ್ಲೇ ಝೂ ಕೆಫೆ ಅಂತ ಇದೆ. ಸೊ ಅಲ್ಲೇ ಕಾಫಿ ತೊಗೊಂಡ್ವಿ 3 ಜನ. ಕಾಫಿ ಕುಡ್ಕೊಂಡು ಒಂದು 10 ನಿಮಿಷ ಅಲ್ಲೇ ರೆಸ್ಟ್ ಮಾಡಿ ಅದಾದಮೇಲೆ ಮುಂದೆ ಹೊರಟಿದ್ದು. ವೆಹಿಕಲ್ಸಲ್ಲಿ ಹೋಗೋರಿಗೆ ಇದೆಲ್ಲ ಏನು ಅವಶ್ಯಕತೆ ಇಲ್ಲ. ಸ್ವಲ್ಪ ತಿರುಗಾಡ್ಕೊಂಡು ಹೋಗುವಂಥವ್ರಿಗೆ ಸ್ವಲ್ಪ ಮಧ್ಯೆ ಬ್ರೇಕ್ ಬೇಕು ಅಂದಾಗ ಕಾಫಿ ಅಥವಾ ಏನೋ ಲೈಟಾಗಿ ಸಮೋಸ ಆ ಥರದ್ದೆಲ್ಲ ಸಿಗುತ್ತೆ. ಆರಾಮಾಗಿ ನಾವು ಕುಡ್ಕೊಂಡು ಮುಂದೆ ಹೋಗ್ಬೋದು. ಕಾಫಿ ಕೂಡ ಚೆನ್ನಾಗಿತ್ತು, ಮತ್ತು ಹಾಗೆ ಸ್ವೀಟ್ ಕಾರ್ನ್ ಕೂಡ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಮುಂದೆ ಹೋದ್ವಿ. ಇವಾಗ ಸ್ವಲ್ಪ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋದು ಚೆನ್ನಾಗಿರುತ್ತಲ್ಲ, ಹಾಗಾಗಿ ನಾವೆಲ್ಲ ಗಾಡಿ ಏನು ತೊಗೊಳ್ಳಿಲ್ಲ, ನಡ್ಕೊಂಡೇ ಹೋದ್ವಿ ಆರಾಮಾಗಿ. ಇವಾಗ ಫಸ್ಟು ಜಿರಾಫೆ ಆದಮೇಲೆ ನೆಕ್ಸ್ಟ್ ನಾವು ನೋಡಿದ್ದು ಎಲಿಫೆಂಟ್, ಆದಮೇಲೆ ಚೀತಾ, ಅದಾದಮೇಲೆ ಟೈಗರು. ಒಂದು ಆ ಕಡೆ ಮುಖ ಮಾಡ್ಕೊಂಡು ಕುತ್ಕೊಬಿಟ್ಟಿದೆ ಹುಲಿ, ಒಂದು ಈ ಕಡೆ ನಮ್ಮನ್ನು ನೋಡ್ತಾ ಇದೆ. ಇದಂತೂ ನಾವು ಎಷ್ಟೇ ಟ್ರೈ ಮಾಡಿದ್ರೂ ಯಾರೂ ಈ ಕಡೆ ಏನೂ ತಿರುಗಲಿಲ್ಲ. ಇದು ಆರಾಮಾಗಿ ಅದ್ರ ಪಾಡ್ಗೆ ಅದು ರೆಸ್ಟ್ ಮಾಡ್ತಾಯಿತ್ತು. ತುಂಬಾ ಚೆನ್ನಾಗಿತ್ತು. ಈ ಟೈಮಲ್ಲಿ ನಾವು ಹೋಗಿದ್ದು ಬೆಳಗ್ಗೆನೇ ಹೋಗಿದ್ವಿ. ಮಕ್ಕಳನ್ನೆಲ್ಲ ಕರ್ಕೊಂಬರೋದಿದ್ರೆ ನೀವು ಬೆಳಗ್ಗೆನೇ ಕರ್ಕೊಂಡು ಹೋಗೋದಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಆದಮೇಲೆ ಸಿಕ್ಕಾಪಟ್ಟೆ ಕ್ರೌಡ್ ಜಾಸ್ತಿ ಆಗುತ್ತೆ. ಹಾಗಾಗಿ ಒಂದು 2 o'clock ಆದಮೇಲೆ ವಾಪಸ್ ಬರೋ ಟೈಮ್ಗೆ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಎಲ್ಲ ಪ್ರಾಣಿಗಳು ಅಷ್ಟೇ ಆರಾಮಾಗಿ ನೋಡ್ಕೊಂಬರ್ಬೋದು. ಪ್ರತಿಯೊಂದು ಪ್ರಾಣಿಗಳು ಇದೆ. ಇದು ಬೂದು ನಾಯಿ ಅಂತ ಹೇಳಿ ಇಲ್ಲಿ ಒಂದು ಕೂತಿದೆ, ನಿಮ್ಗೆ ಕಾಣಿಸಿದೆ ಏನೋ ಗೊತ್ತಿಲ್ಲ. ಇನ್ನೊಂದೆರಡು ಆ ಕಡೆ ಕಾಂಪೌಂಡ್ ಕಡೆ ಇದೆ. ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿ. ಇದು ಇನ್ನೊಂದು ತೋಳ. ಇದು ಆಲ್ಮೋಸ್ಟ್ ಎಲ್ಲ ಪ್ರಾಣಿಗಳು. ಕ್ರೊಕಡೈಲ್ ಒಂದು ನೋಡಲಿಲ್ಲ, ಅದು ಬಿಟ್ಟರೆ ಇನ್ನೆಲ್ಲ ನೋಡಿದ್ವಿ. ಇದು ನೀರಾನೆ, ಏನು ಹೇಳ್ತಾರೆ, ಹಿಪ್ಪೋಪೊಟಮಸ್ ಅಂತ ಹೇಳ್ತೀವಲ್ಲ ನಾವು, ಅದಂತೂ ಹೊರಗಡೆ ಬರಲಿಲ್ಲ. ಇದಂತೂ ಯಾವಾಗಲೂ ನೀರಲ್ಲೇ ಮಲಗಿತ್ತು. ಇದೊಂದು ಸ್ವಲ್ಪ ಪರವಾಗಿಲ್ಲ, ನೀರು ಕಮ್ಮಿ ಇತ್ತು ಅಂತ ಹೇಳಿ ಅದೊಂದು ತುಂಬ ಚೆನ್ನಾಗಿ ನೋಡಿದ್ವಿ. 2 ಇದ್ವು. ನೆಕ್ಸ್ಟು ಜಿಂಕೆಗಳೇ ಸಪ್ರೇಟಾಗಿದ್ದಾವೆ, ಜಿಂಕೆಗಳ ಫ್ಯಾಮಿಲಿ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಕಡೆ ಸ್ವಲ್ಪ ಆನೆಗಳಿತ್ತು, ಅದನ್ನು ನೋಡಿದ್ವಿ. ಅದಾದಮೇಲೆ ಇದು ಮರಿ ಆನೆಗಳು. ಸೊ ಬನ್ನಿ ಮುಂದೆ ಹೋಗೋಣ. ನೆಕ್ಸ್ಟ್ ಇನ್ಯಾವ್ಯಾವ ಪ್ರಾಣಿಗಳನ್ನ ನೋಡಿದ್ವಿ ಅಂತ ಹೇಳ್ತೀನಿ. ಇದು ಲಯನ್. ಇದು ಎಷ್ಟೊತ್ತು ನಿಂತಿದ್ವಿ ಅಂದರೆ ಎಲ್ಲರೂ ನಿಂತಿದ್ರು ಸಿಕ್ಕಾಬಟ್ಟೆ. ಬಟ್ ಅದಂತೂ ಈ ಕಡೆ ಮುಖನೇ ಮಾಡಲಿಲ್ಲ. ಕೊನೆಗೆ ಯಾವುದೋ ಒಂದು ಬೇರೆದೊಂದು ಎದ್ದು ಆ ಕಡೆ ಹೋಯ್ತು. ಅದೊಂದು ನೋಡಿದ್ದಾಯ್ತು. ನಾವು ಕಾದು ನಿಂತು ಎಷ್ಟೇ ಟ್ರೈ ಮಾಡಿದ್ರು ಎದ್ದಂತೂ ಹೋಗಲಿಲ್ಲ. ಇದೂ ಸೈಡ್ಗೆ ಹೋಗಿ ಮರದ ಸೈಡ್ಗೆ ಹೋಗಿ ಮಲ್ಕೊಂಡ್ಬಿಡ್ತು. ಜನಗಳೆಲ್ಲ ಪಾಪ ಆ ಕಡೆಯಿಂದ ಈ ಕಡೆ ಬರುತ್ತೇನೋ ಅಂತ ಈ ಕಡೆ ಹೊಡ್ಬರೋದು, ಆ ಕಡೆ ಬರುತ್ತೇನೋ ಅಂತ ಆ ಕಡೆ ಹೊಡೋದು, ಅದೇ ಕೆಲಸ ಆಗಿತ್ತು ಸಿಂಹ ನೋಡೋದಕ್ಕೆ. ನೆಕ್ಸ್ಟ್ ಅದಾದಮೇಲೆ ಪಕ್ಷಿಗಳು ಸಪ್ರೇಟಾಗಿತ್ತು. ಇಲ್ಲಿ ಗಿಳಿ ಮತ್ತು ಕೊಕ್ಕರೆಗಳು, ನವಿಲು, ಇದನ್ನೆಲ್ಲ ಸಪ್ರೇಟಾಗಿ ಇದೆ. ಸೊ ಅದನ್ನೆಲ್ಲ ನೋಡಿದ್ವಿ. ಅದಾದಮೇಲೆ ನೆಕ್ಸ್ಟು ಹಾವು. ಇದಂತೂ ಅದು ಏನೋ ಅದು ಸ್ವಲ್ಪ ಮೂನೇ ಆಗ್ತಿರ್ಲಿಲ್ಲ. ಕರೆಕ್ಟಾಗಿ ನೋಡಿಲ್ಲ ಅಂತಂದರೆ ಏನೋ ಸಿಮೆಂಟಲ್ಲಿ ಮಾಡಿಟ್ಟಿದ್ದಾರೇನೋ ಆ ಥರ ಅಂತ ಕಾಣಿಸ್ತಿತ್ತು. ಇದು ಅಷ್ಟೇ ರೆಡ್ ಕಲರ್ದು ಹಂಗೆ ಕಾಣಿಸ್ತಾ ಇತ್ತು. ರಿಯಲ್ ಅಲ್ವೇನೋ ಅನ್ನೋ ಥರನೇ ಇತ್ತು. ಇದು ಕೊಕ್ಕರೆಗಳದ್ದು ಕೊಳನೂ ತುಂಬಾ ಚೆನ್ನಾಗಿತ್ತು. ಬಟ್ ಅದಕ್ಕೆ ಫಿಶಲ್ಲಿ ಆಗಿರೋ ತಿನ್ನೋದು ಎಲ್ಲನೂ ನೋಡಿದ್ವಿ. ಒಂಥರ ಚೆನ್ನಾಗಿತ್ತು. ಇಲ್ಲೂ ಒಂದು ಹಾವಿದೆ ನೋಡಿ, ಸಿಕ್ಕಾಪಟ್ಟೆ ದೊಡ್ಡ ಹಾವುಗಳು. ಅದು ಮೂಮೆಂಟ್ ಆಗ್ತಾ ಇದೆ ಸ್ವಲ್ಪ. ಸಮ್ಮರ್ಗಿಂತ ಈ ಒಂದು ಮಾನ್ಸೂನ್ ಟೈಮಲ್ಲಿ ಹೋದ್ರೇ ತುಂಬ ಚೆನ್ನಾಗಿರುತ್ತೆ ಅಂತ ಕಾಣುತ್ತೆ. ಬಿಸಿಲಿರಲ್ಲ, ಆರಾಮಾಗಿ ನಾವು ಎಂಜಾಯ್ ಮಾಡ್ಕೊಂಡು ಬರ್ಬೋದು.
ಸುಸ್ತಂತ ಏನು ಅನಿಸಲ್ಲ. ಗಾಡೀಲಿ ಹೋದರೆ ಇಷ್ಟೊಂದು ನೀಟಾಗಿ ನಾವೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡೋಕ್ಕಾಗಲ್ಲ. ಆರಾಮಾಗಿ ನೀಟ್ಕೊಂಡು ನಾವು ಒಂದು ಎಡ್ಕೊಂಡೆಲ್ಲ ಹೋದರೆ ಆರಾಮಾಗಿ ನಮ್ಮದೇ ಅಕಸ್ಮಾತ್ ಏನೋ ಸ್ವಲ್ಪ ಫುಡ್ಡೆಲ್ಲ ಕ್ಯಾರಿ ಮಾಡ್ಕೊಂಡು ಹೋದರೆ ಅಲ್ಲೆಲ್ಲರೂ ಒಂದು ಪ್ಲೇಸ್ ಇರುತ್ತೆ, ಅಲ್ಲಿ ಆರಾಮಾಗಿ ಕೂತ್ಕೊಂಡು ಆರೋ ವಾಟ್ರ್ ಕೂಡ ಇದೆ, ಆರಾಮಾಗಿ ತಿನ್ಕೊಂಡು ನಾವೆಲ್ಲರೂ ಫ್ಯಾಮಿಲಿ ಎಲ್ಲ ಹೋದಾಗ ಚೆನ್ನಾಗಿ ಬರ್ಬೋದು ಎಂಜಾಯ್ ಮಾಡಿಕೊಂಡು. ಲಾಸ್ಟಲ್ಲಿ ನಾವು ನೋಡಿದ್ದೆ ಆಸ್ಟ್ರಿಚ್ಚು. ಸೊ ಅದನ್ನು ಮುಗಿಸ್ಕೊಂಡು ನೆಕ್ಸ್ಟು ಹೊರಗಡೆ ಹೊರಟು ಇವಾಗ ಆಲ್ಮೋಸ್ಟ್ ಎಲ್ಲ ಈಗ ಗೇಟ್ ರೀಚ್ ಆದ್ವಿ. ಸೊ ಇವಾಗ ಹೊರಗಡೆ ಹೋಗೋಣ ಅಂತ ಎಲ್ರಿಗೂ ತಿರುಗಾಡಿ ಸಿಕ್ಕಾಬಿಟ್ಟೆ ಹೊಟ್ಟೆ ಹಸ್ವಾಗಿ ಹೋಗಿತ್ತು. ಒಳಗಡೆ ತಿನ್ನೋದು ಬೇಡ, ಏನಾದರೂ ಹೊರಗಡೆನೇ ಟ್ರೈ ಮಾಡೋಣ ಅಂತ ಹೇಳಿ ಸ್ವಲ್ಪ ನಮ್ಮ ಯಲಹಂಕ ಕಡೆಗೆ ಬಂದ್ವಿ. ಸೊ ಅಲ್ಲೇ ಒಂದು ಹೋಟೆಲಲ್ಲಿ ನಾನ್ ವೆಜ್ ಹೋಟೆಲಿಗೆ ಬಂದ್ವಿ. ನನ್ನ ಮಗ ಮತ್ತು ಕೃಷ್ಣ ಇಬ್ಬರೂ ಮೆನು ನೋಡ್ತಾಯಿದ್ರು ಏನು ತೊಗೊಳ್ಳೋದು ಅಂತ ಹೇಳಿ ಮೆನು ಕಾರ್ಡಲ್ಲಿ. ಕೊನೆಗೆ ನನ್ನ ಮಗ ಏನು ಕೇರಳ ಸ್ಟೈಲು, ನನಗೆ ಸರಿಯಾಗಿ ಹೆಸರು ಗೊತ್ತಿಲ್ಲ, ತಪ್ಪಿದರೆ ಕಮೆಂಟ್ಸಲ್ಲಿ ತಿಳಿಸಿ ಏನು ಅಂತ, ಕೊತ್ತು ಪರೋಟೆನ ಏನು ಅಂತ ಕಾಣುತ್ತೆ, ಅದನ್ನು ಚಿಕನ್ ಮಸಾಲೆ ಜೊತೆಗೆಲ್ಲ ಮಿಕ್ಸ್ ಮಾಡಿ ಕಟ್ ಮಾಡಿಕೊಡ್ತಾರೆ. ಸೊ ಅದನ್ನು ನನಗೆ ಸ್ವಲ್ಪ ಟ್ರೈ ಮಾಡೋಣ ಅಂತ ಹೇಳಿ ಕೊಡ್ತಿದ್ದಾನೆ. ನಾನು ಯಾವಾಗಲೂ ತೊಗೊಂಡಿರಲಿಲ್ಲ, ಹಾಗಾಗಿ ಅವ್ನಿಗೆ ಇಷ್ಟ ಅಂತ ತೊಗೊಂಡೆ. ನಾನು ಮತ್ತು ಕೃಷ್ಣ ಇಬ್ಬರೂ ನನ್ನ ಮಗನ ಫ್ರೆಂಡು ಹಾಗೆ ಸಾದಾ ಪರೋಟಗಳು ತೊಗೊಂಡ್ವಿ ಚಿಕನ್ ಕರಿ ಜೊತೆಗೆ. ತುಂಬಾ ಚೆನ್ನಾಗಿತ್ತು ಫುಡ್ಡು. ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ವಾಗಿತ್ತಲ್ಲ, ಹಾಗಾಗಿ ಮನೆಗೆ ಹೋಗಿ ಮಾಡೋಷ್ಟು ಪೇಷನ್ಸು ಇರಲಿಲ್ಲ. ತಿರುಗಾಡಿ ಸಿಕ್ಕಾಪಟ್ಟೆ ಕಾಲು ನೋವಾಗಿತ್ತು. ಅದಾದಮೇಲೆ ನೆಕ್ಸ್ಟು ಮನೆಗೆ ತರಕಾರಿ ತೊಗೊಂಡೋಗೋಣ ಅಂತ ಹೇಳಿ ಬಂದ್ವಿ. ಸೊ ತರಕಾರಿ ಎಲ್ಲ ತೊಗೊಂಡು ಇವಾಗ ಮನೆಗೆ ಮತ್ತೆ ಇನ್ನೊಂದ್ಸಲಿ ಯಾರಪ್ಪ ಬರೋರು ಅಂತ ಹೇಳಿ ಹೊರಟ್ವಿ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.